ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕಿರುತೆರೆ ನಟಿ ನಿರ್ಮಲ ಅವರು. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ನೀವು ಮತ್ತೆ ಸತ್ಯ ಅವರು ಮದುವೆ ಆದಮೇಲೆ ಎಲ್ಗಾರು ಹೋಗಿರೋದಿದೆಯಾ ಔಟ್ ಅಂತಂದರೆ ಈ ಬೆಂಗಳೂರು ಬಿಟ್ಟು? ಮದುವೆ ಆಗಿದ ತಕ್ಷಣವೇ ನಾವು ಗೋವಾಗೆ ಹೋಗಿದ್ವಿ. ಎಲ್ಲರೂ ಅಂದ್ಕೋತಾರೆ ಹನಿಮೂನ್ಗೆ ಹೋಗಿರ್ತಾರಂತ. ಏನಿಲ್ಲ, ಅವ್ರಿಗೆ ಶೂಟಿಂಗ್ ಇತ್ತು, ರಾಜಧಾನಿ ಶೂಟಿಂಗ್ ಇತ್ತು. ಸೊ ನನಗೆ ಆ ಟೈಮಲ್ಲಿ ಪುಣ್ಯಕ್ಕೆ ರಜಾ ಇತ್ತು, ಹೋದ್ವಿ. ಸೊ ಅವ್ರ ಪಾಡಿಗೆ ಬೆಳಗಿನ ಸಂಜೆ ಕೆಲಸ, ಸಂಜೆ ನಮ್ಮ ಪಾಡಿಗೆ ನಾವು ಸುತ್ತಾಡ್ಕೊ ಬಂದ್ವಿ. ಟೈಮ್ ಮಾಡ್ಕೋತೀವಿ ಇಬ್ಬರೂ. ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ಕಿದ್ರು ಅವರು ಫ್ರೀ ಇದ್ರೂ ನಮ್ಮನೆ ಮತ್ತು ಲೊಕೇಶನ್ ತುಂಬ ಹತ್ತಿರ ಇದೆ. ನನ್ನ ಶೂಟಿಂಗ್ ಪಾರ್ವತಿ ಪರಮೇಶ್ವರ ಲೊಕೇಶನ್. ಸಂಜೆ ಪಿಕಪ್ ಮಾಡ್ಕೋತಾರೆ, ನಾವು ಆರಾಮಾಗಿ ಒಂದು ರೌಂಡ್ ಹೊಡಿತೀವಿ. ನಮಗೆ ರೋಡಲ್ಲಿ ಎಲ್ಲ ಕಾಮನ್ ಪೀಪಲ್ ಏನೇನು ಇಷ್ಟಪಡ್ತಾರೋ ನಾವು ಸೇಮ್ ಅದೇ ಇಷ್ಟ. ನಮಗೂ ರೋಡಲ್ಲಿರೋ ಪಾನಿಪುರಿನೇ ಇಷ್ಟ. ಆಮೇಲೆ ಗಾಂಧಿ ಬಜಾರ್ ರೋಡ್ ಇದೆಯಲ್ಲ, ಚಾಟ್ಸ್ ಅದೇ ಇಷ್ಟ. ಆಮೇಲೆ ಅಂದರೆ ನೀವೆಲ್ಲ ಏನೇನು ಗಂಡ ಹೆಂಡತಿ ಹೆಂಗೆ ಕಾಮನ್ ಆಗಿರ್ತೀವಿ ನಾವು ಹಾಗೆ ಕಾಮನ್ ಆಗಿದ್ದೀವಿ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸತ್ಯ ಅವರ ಮೂವಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ತುಂಬ? ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನಾದರೂ ಹೇಳ್ತಿರ್ತಾರೆ, ಬಿಕಾಸ್ ಇಬ್ಬರು ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಅವ್ರು ನಿಮ್ಗೆ ಏನಾದ್ರು ಕಾಂಪ್ಲಿಮೆಂಟೋ ಕಮೆಂಟೋ ಕೊಡೋದು ಅಥವಾ ನೀವು ಅವ್ರಿಗೆ ಕೊಡೋದು ಆ ಥರ ಇರುತ್ತಾ? ಇಬ್ಬರು ಥಿಯೇಟರ್ ಫ್ರೆಂಡ್ಸು, ಇಬ್ಬರು ಆ್ಯಕ್ಟರ್ಸ್ ಆಗಿರೋದ್ರಿಂದ ನಮಗೆ ಇಬ್ಬರು ಪಾತ್ರದ ಬಗ್ಗೆನೂ ಮಾತಾಡ್ತೀವಿ. ನಾವು ಮೊದಲಿಂದಲೂ ಮಾತಾಡ್ತೀವಿ. ನನಗೆ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳು ತುಂಬ ಇಷ್ಟ. ಅವ್ರ ಪಾತ್ರ ಕೆಲವೊಂದು ಸಲ ಏನಾಗಿರುತ್ತೆ, ಪ್ರೆಸೆಂಟೇಷನಲ್ಲಿ ಏನೋ ಆಗಿರುತ್ತೆ, ಇನ್ನೇನೋ ಒಂದು ಆಗಿರುತ್ತೆ. ಅದರ್ವೈಸ್ ಅವ್ರ ಪಾತ್ರಕ್ಕೆ ಎಷ್ಟು ಅವ್ರು ಏನು ಕೆಲಸ ಮಾಡಬೇಕೋ ಪಕ್ಕಾ ಮಾಡಿರ್ತಾರೆ. ನಿಮ್ಗೆ ಅನಿಸ್ಬೋದು, ಎಕ್ಸಾಂಪಲ್ ನನಗೆ ನಮ್ಮ ಸರ್ ಅವ್ರ ಬಗ್ಗೆ ಎಲ್ಲ ನಾವು ಹೇಳೋಂಗಿಲ್ಲ, ಬಟ್ ಸುಮ್ಮನೆ ಅರ್ಥ ಆಗಲಿ ಅಂದ್ಕೊಂಡು ನಮ್ಮ ಪ್ರಕಾಶ್ ರೈ ಸರ್ ಇದ್ದಾರೆ. ಎಂಥದೇ ಸಿನಿಮಾ ಇರಲಿ ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿ ಹೋಗಿರ್ತಾರೆ. ಹಾಗೆ ಸತ್ಯ ನನಗೆ ಕ್ಯಾರೆಕ್ಟರ್, ಅವ್ರಿಗೆ ಹೀರೋ ಅನ್ಸಲ್ಲ, ಏನೂ ಅನ್ಸಲ್ಲ. ಈ ಕ್ಯಾರೆಕ್ಟರ್ಗೆ ಏನು ಬೇಕೋ ಆ ಟೈಮ್ ಎಷ್ಟಿರುತ್ತೆ, ಡೈರೆಕ್ಟರ್ ಏನು ಬಿಟ್ಟಿರ್ತಾರೋ ಆ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಮಾಡಿರ್ತಾರೆ. ನನಗಿನ್ನೂ ಒಂದು ಆಸೆ, ಅವ್ರಿಗೆ ಸತ್ಯಂಗೆ ಇನ್ನೂ ಚೆನ್ನಾಗಿ ಮಾಡೋ ಕೆಪಾಸಿಟಿ ಇದೆ. ಒಳ್ಳೊಳ್ಳೆ ಡೈರೆಕ್ಟರು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗೆ ಇವ್ರನ್ನ ಚೂಸಿ ಮಾಡಬೇಕು, ತೊಗೋಬೇಕು ಅಂತ. ಅದು ಎಲ್ಲೋ ಅನಿಸಿರುತ್ತೆ ಇವ್ರ ಡೇಟ್ ಇಲ್ಲ ಅವ್ರದ್ದು ಅಂತ. ಬಟ್ ಒಂದಿನ ಆಗುತ್ತೆ. ಬಟ್ ಆ್ಯಸ್ ಎ ಹೆಂಡತಿಗಿಂತ ನನಗೆ ಆ್ಯಸ್ ಎ ಆ್ಯಕ್ಟರ್ ಆಗಿ ನನಗನ್ಸುತ್ತೆ, ನಮ್ಮ ಜೊತೆ ಒಬ್ರು ಚೆನ್ನಾಗಿ ಮಾಡೋರಿದ್ದಾಗ ಇವ್ರಿಗೆ ಇನ್ನೂ ಒಂದು ಏನೇನೋ ಸಿಗಬೇಕು, ಇನ್ನೊಂದಷ್ಟು ಪಾತ್ರಗಳು ಸಿಗುತ್ತೆ, ಇನ್ನೊಂದಷ್ಟು ಮಾಡಬೇಕು ಅಂತ. ಈಗ ಮಾಡಿದ್ರಲ್ಲಿ ಯಾವ್ದು ಇಷ್ಟ ನಿಮಗೆ ಪಾತ್ರ? ಗುಂಡ್ರು ಗೋವಿಂದ, ಆಮೇಲೆ ರಾಜಧಾನಿನ ಚೆನ್ನಾಗಿ ಮಾಡಿದ್ದಾರೆ, ಆ ದಿನಗಳು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಆ ಥರ ಅಲ್ವಾ? ಹೌದು, ಸತ್ಯಗೆ ಆ ಥರ ಪಾತ್ರಗಳು. ಅದು ಸತ್ಯನ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ನಾವು ಸತ್ಯ ಅಲ್ಲ ರೋಮಿಯೋ ಜೂಲಿಯಟ್ ಅಂತ ಒಂದು ನಾಟಕ ಮಾಡಿದ್ವಿ. ನಾನದ್ರ ಜೂಲಿಯಟ್, ರೋಮಿಯೋ ಬೇರೆ, ಜಯದೇವ್ ಅಂತ ಗೊತ್ತಿರುತ್ತೆ. ಸತ್ಯ ಮರ್ಕ್ಯೂಶೋ. ನಿಮ್ಗೆ ನೋಡಿ, ಒಂದು ರೋಮಿಯೋ ಜೂಲಿಯಟ್ ನಾಟಕದಲ್ಲ ಹೈಲೈಟ್ ಅಂದರೆ ರೋಮಿಯೋ ಜೂಲಿಯಟ್ ಅಲ್ವಾ? ನನಗೆ ಅವಾಗ ನನಗೆ ಕೋಪ ಬರ್ತಿತ್ತು, ನಮ್ಮದು ನಾಟಕ ಇವ್ನು ಮಾಡ್ತಿರೋದು ಮರ್ಕ್ಯೂಶೋ, ಬರೋರೆಲ್ಲ ಇವನ ಹೋಗ್ತಿದ್ರಲ್ಲ ಅಂತ. ಆ ಥರ ಸತ್ಯ. ಏನೇ ಇರಲಿ, ಯಾವುದೇ ಇರಲಿ, ಆ ಕ್ಯಾರೆಕ್ಟ್ರಿಗೆ ಅಷ್ಟು ಜೀವ ತುಂಬ್ಕೊಂಬಿಡ್ತಾರೆ. ಆ ಥರ ಒಂದು ಒಳ್ಳೆ ಗಟ್ಟಿ ಆ್ಯಕ್ಟರ್ ನನಗನ್ಸಿರೋ ಹಾಗೆ. ಈಗ ಅವ್ರದ್ದು ಬೀರ ಅಂತ ಒಂದು ಸಿನಿಮಾ ರಿಲೀಸಿಂಗ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 4-5 ಗೆಟಪ್ ಇದೆ ಅದರಲ್ಲಿ, ತುಂಬ ವೇರಿಯೇಷನ್ಸ್ ಇದೆ. ಹಳ್ಳಿ ಸಿಟಿ ಈ ಥರ ಎಲ್ಲ ಮಾಡಿದ್ದಾರೆ. ಫೈಟಿಂಗ್ಸ್ ಇದೆ, ಸಾಂಗ್ ಇದೆ. ಶುಭ ಪುಂಜ ರೂಪಿಕಾ ಇಬ್ಬರು ಹೀರೋಯಿನ್ಗಳು. ಒಂದೊಳ್ಳೆ ಕಮರ್ಷಿಯಲ್ ಮೂವಿ. ಇವರು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಸಣ್ಣ ವಿಷಯಗಳು ಗೊತ್ತಿರೋದ್ರಿಂದ ಹೇಳಿದೆ. ಸೊ ಅದು ರಿಲೀಸ್ ಆಗಬೇಕು. ರಿಲೀಸ್ ಆದರೆ ಜನನೂ ತುಂಬ ಇಷ್ಟಪಡ್ತಾರೆ. ಗುಂಡ್ರು ಗೋವಿಗೆ ಸುವರ್ಣದಲ್ಲಿ ಅವ್ರಿಗೆ ಅವಾರ್ಡ್ ಸಿಕ್ತು, ಬೆಸ್ಟ್ ಆ್ಯಕ್ಟರ್ ಅಂತ, ಬೆಸ್ಟ್ ಹೀರೋ. ಇದು ಕಮರ್ಷಿಯಲಿ ಹಿಟ್ ಆಗೋವಂಥ ಮೂವಿ. ಚೆನ್ನಾಗಿದೆ. ಅವ್ರ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಸತ್ಯ ಏನು ಹೇಳ್ತಾರೆ? ನೀವು ಈಗ ಕಾಮಿಡಿ ಕ್ಯಾರೆಕ್ಟರಲ್ಲಿ ತುಂಬ ಫೇಮಸ್ ಆಗಿದ್ದೀರಾ. ನಾನು ಹೇಳ್ಕೋಬಾರ್ದು, ಹೇಳ್ತಾರೆ ಎಲ್ಲರೂ, ನೀನು ರೇಂಜ್ ಆರ್ಟಿಸ್ಟ್ ಅಂತಾರೆ. ಅದೊಂದು ಬಟ್ ಏನಂದರೆ ನನಗನ್ಸಿದ್ದು, ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲ ರೀತಿ ಪಾತ್ರಗಳನ್ನೂ ಟಚ್ ಮಾಡಬೇಕು ಅಂತ ನನಗೊಂದು ಆಸೆ. ಇದು ಮಾಡಲಿಲ್ಲ, ಇದು ಬರಲಿಲ್ಲ ಅನ್ನಬಾರ್ದು. ಅವರು ತುಂಬ ಖುಷಿ ಪಡ್ತಾರೆ. ಅವರು ಮೊನ್ನೆ ಯಾವುದೋ ಇಂಟರ್ವ್ಯೂವಲ್ಲಿ ಹೇಳ್ಬಿಟ್ಟಿದ್ದಾರೆ, ನನಗೂ ಗೊತ್ತಿಲ್ಲ. ಅವರು ಪಾಪ ಕ್ರಿಕೆಟ್ ಆಡ್ತಿದ್ರಂತೆ, 4 ಜನ ಹೆಂಗಸರು ಗುಂಪಲ್ಲಿ ಬಂದ್ರಂತೆ. ಬಂದಾಗ ಇವ್ರು ಇರ್ರಿ ಆಮೇಲೆ ಬಂದು ಒಂದು ಫೋಟೋ ಯೂಶ್ವಲ ಅವ್ರ ಫ್ಯಾನ್ ಅಂದ್ಕೊಂಡು, ಒಂದು ನಿಮಿಷ ಬರ್ತೀನಿ ಫೋಟೋ ಅಂದರೆ, ನಾವು ನಿಮ್ಮ ಫ್ಯಾನ್ ಅಲ್ಲ, ವೈಶಾಲಿ ಫ್ಯಾನು, ನಮ್ಮ ಹೆಸರೆಲ್ಲ ಹೇಳಿ ಮನೆಗೆ ಹೋದ್ಮೇಲೆ ಅಷ್ಟೇ ಅಂದ್ಬಿಟ್ಟು ಹೋಗ್ಬಿಟ್ರಂತೆ. ಓಕೆ, ಇವರು ಮನೆಗೆ ಬಂದು ನಗ್ತಾಯಿದ್ರು. ಎಲ್ಲರೂ ಸತ್ಯನ ಹೆಂಡ್ತಿ ಅನ್ನಲ್ಲ, ನನ್ನ ವೈಶಾಲಿ ಗಂಡ ಅಂತಿರ್ತಾರೆ.
ಹಾಗೆ ಜನ ಇಷ್ಟಪಟ್ಬಿಟ್ಟಿದ್ದಾರೆ ಆ ಪಾತ್ರನ ಅಂತ. ಸೀರಿಯಸ್ ಸಬ್ಜೆಕ್ಟ್ ಮಾಡಿದಾಗಲೂ ಹಂಗೆ ಇಷ್ಟಪಡ್ತಾರೆ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಮತ್ತಷ್ಟು ಮಾತಾಡೋಣ ನಿರ್ಮಲಾ ಅವ್ರ ಜೊತೆಗೆ. ಅವರ ಕ್ಯಾರೆಕ್ಟರ್ ನಿಮಗೆಲ್ಲ ಗೊತ್ತು, ವೈಶಾಲಿ ಕ್ಯಾರೆಕ್ಟರ್ ಸಖತ್ ಫೇಮಸ್ ಆಗಿದೆ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ಒಂದಿಷ್ಟು ಡೈಲಾಗ್ಗಳನ್ನು ಕೂಡ ಹೇಳ್ತಾರೆ ಚಿಕ್ಕ ಬ್ರೇಕ್ನ ನಂತರ.